ಆತ್ಮೀಯ ಎಚ್ 16 ನ್ಯೂಸ್ ಅರ್ಥಾತ್ ಸೀತಾರಾಮಕ್ಕೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾರ. ಆದ್ಮೇಲೆ ಈಗಂತೂ ನಿಮಗೆ ಗೊತ್ತಿದ್ದಂಗೆ ಇರಾನ್ ಅಮೇರಿಕಾ ಮಧ್ಯದ ಯುದ್ಧ ತಾರ್ಕಿಕ ಅಂತ್ಯಕ್ಕೆ ಬಂದು ನಿಂತುಬಿಟ್ಟದೆ. ಇವತ್ತು ಇರಾನ್ ಸಹಿತ ಗಟ್ಟಿಯಾಗಿಬಿಟ್ಟದ. ಅಮೇರಿಕನು ಇವತ್ತು ನಿಧಾನಕ್ಕೆ ಗಟ್ಟಿ ಆಗ್ತಾ ಇದೆಯೇನೋ ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ಭೂ ಸೈನ್ಯದ ಮೂಲಕ ವಾಯು ಸೈನ್ಯದ ಮೂಲಕ ಜಲ ಸೈನ್ಯದ ಮೂಲಕ ಮುಖ್ಯವಾಗಿ ಕರ್ಗ್ ದ್ವೀಪವನ್ನು ಹೊರತೆಗೆಯಲೇಬೇಕು ಅನ್ನೋಂಥ ನಿರ್ಧಾರಕ್ಕೆ ಅಮೇರಿಕ ಬಂದಿದ್ದಂಕ ಅಂತದ. ಇದು 1987 ಸಮಯದಲ್ಲೇ ಈ ಕನಸು ಕಂಡಿದ್ರು, ಈ ಕರ್ಗ್ ಐಲ್ಯಾಂಡ್ ವಶಪಡಿಸ್ಕೋಬೇಕಂತೇಳಿ. ಯಾಕಂದ್ರೆ ಜಗತ್ತಿನ ಹೆಚ್ಚಿನ ಆಯಿಲಲ್ಲಿ 90% ಆಯಿಲಲ್ಲಿ ಹೋರಾಡ್ತದ ಅನ್ನುವಂಥದ್ದು ಲೆಕ್ಕಕ್ಕೆ ಸಿಗಲಾರದಷ್ಟದ ಅಂತೇಳಿ ಆ ಆಯಿಲನ್ನು ತಗೊಳ್ಳೇಬೇಕು ಕನಸು ಕಂಡಿದ್ರು. ಅದು ಇಲ್ಲಿವರೆಗೆ ಸಾಧ್ಯ ಆಗಿಲ್ಲ. ಈಗ ಸಾಧ್ಯ ಮಾಡಬೇಕು ಅಂತೇಳಿ ಇರಾನಕ್ಕಾದರೂ ಅಷ್ಟೇ ಇದು ಜೀವನ ಮರಣದ ಪ್ರಶ್ನೆ. ಇರಾನ್ ಏನಾದ್ರು ನಿಂತಿದ್ರೆ ಈ ಕರ್ಗ್ ಐಲ್ಯಾಂಡ್ ಮೇಲೆ, ಹೊರ್ಮುಜ್ ಮೇಲೆ ಇವರು ಶತಾಯಗತಾಯ ಬಿಡುವಾಗಿಲ್ಲ ಅನ್ನುವಂಥದ್ದು. ಇದಕ್ಕಿಂತಲೂ ಹೆಚ್ಚು ಇವತ್ತು ಚೈನಾನು ಇದೇ ಆಯಿಲ್ ಕರ್ಗ್ ದ್ವೀಪದಲ್ಲಿ ನಿಂತುಬಿಟ್ಟದೆ ಇವತ್ತು. ಯಾಕಂದ್ರೆ ಇದರ 90% ಆಯಿಲ್ ಎಲ್ಲಿದೆಲ್ಲ ಹೋಗೋದು ಚೈನಾಗೆ. ಹೀಗಾಗಿ ಚೈನಾ ಇವತ್ತು ಇರಾನಿಂದ ನಿಂತಿದ್ರೆ ಈ ಕರ್ಗ್ ಐಲ್ಯಾಂಡ್ ಅಂದ್ರೆ ಇದು ಅಂದುಕೊಂಡಷ್ಟು ಸುಲಭಿಲ್ಲ. ಅಮೇರಿಕಾಗೂ ಸುಲಭಿಲ್ಲ. ಅಮೇರಿಕಾದಲ್ಲಂತೂ ವೆಲ್ ಟೆಕ್ನಿಕಲಿ ಡೆವಲಪ್ಡ್, ಬಹಳಷ್ಟು ಬೆಳೆದುಬಿಟ್ಟಿದ್ದಾರೆ ಟೆಕ್ನಿಕಲಿ, ಅದರಲ್ಲೂ ಏನು ಸಂಶಯ ಇಲ್ಲ. ಪ್ಯಾರಾಶೂಟ್ ಮೂಲಕ ಇರ್ಬೋದು, ಮತ್ತೊಂದು ಮೂಲಕ ಇರ್ಬೋದು, ಅತ್ಯಂತ ತಜ್ಞ ಸೈನಿಕರಲ್ಲಿದ್ದಾರೆ. ಜಪಾನದಂಥ ಸೈನಿಕರು ಕರೆಸ್ಕೊಂಡಿದ್ದಾರೆ. ನೀರಲ್ಲಿ ಯಾವ ರೀತಿಯಾಗಿ ದಾಳಿ ಮಾಡ್ಬೋದು ಅಂತೇಳಿ, ಭೂಮಿ ಮೇಲಿಂದ ಯಾವ ರೀತಿ ಮಾಡ್ಬೋದು. ಈಗಾಗಲೇ 10,000 ಸೈನಿಕರು ರೆಡಿ ಇದ್ದಾರೆ ಅಂತೇಳಿ. ಅದಕ್ಕೆ ಪ್ರತ್ಯುತ್ತರವಾಗಿ ಇರಾನು ನಿಂತು ಬಿಟ್ಟದ. 10 ಲಕ್ಷ ಸೈನ್ಯವನ್ನು ರೆಡಿ ಮಾಡೋದಲ್ಲ. ಎಲ್ಲ ರೀತಿಯಿಂದ ತಾನು ರೆಡಿ ಬಂದು ಹೋಗಿಬಿಡಲಿ, ಆಗಿ ಹೋಗಿಬಿಡಲಿ ಅನ್ನುವಂಥದ್ದು. ಸಪೋಸ್ ಏಪ್ರಿಲ್ 6 ಒಳಗೆ ಮಾತುಕತೆ ಮೂಲಕ ಮುಗಿದು ಹೋಗಿಬಿಡ್ತದೆ. ಇಲ್ಲಪ್ಪ ಅಂತಂದ್ರೆ ಕರ್ಗ್ ಐಲ್ಯಾಂಡ್ ಮತ್ತು ಹೊರ್ಮುಜ್ ಸಲುವಾಗಿ 3ನೇ ವಿಶ್ವಯುದ್ಧ ಆಗೋದು ಗ್ಯಾರಂಟಿ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ನಿಜವಾಗಿಯೂ ಇದಾದರೆ ವಿಶ್ವಕ್ಕೆ ದೊಡ್ಡ ಹೊಡೆತ. ಅದರಲ್ಲೂ ಅಮೇರಿಕಾವು ಸಹಿತ ದೊಡ್ಡ ಹೊಡೆತ. ಗೆದ್ದರೂ ಸಹಿತ ಭಾಳ ಕಷ್ಟದ ಗೆಲ್ಲೋದು. ಎಲ್ಲದಕ್ಕೂ ರೆಡಿ ಇದೆ ಇರಾನ್, ಮತ್ತು ಅಂದ್ಕೊಂಡಾಗ ಮಾಡಿ ತೋರಿಸ್ತಾನೋ ಇದೆ. ಆದರೆ ಅಮೇರಿಕೆಗೆ ಈ ಕರ್ಗ್ ಐಲ್ಯಾಂಡನ್ನು ಗೆಲ್ಲುವುದು ಅಷ್ಟು ಸುಲಭದ ಮಾತಲ್ಲ. ಅದರಲ್ಲೂ ವಿಶೇಷವಾಗಿ ಪ್ರೊಫೆಸರ್ ಮುಸ್ತಾಕ್ ಖಾನ್ ಅನ್ನುವಂಥವ್ರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಇರಾನ್ ಸಹಿತ ಇದನ್ನು ಬಿಡುವ ಸ್ಥಿತಿಯೊಳಗಿಲ್ಲ. ಅದು ಇರಾನ್ ಈ ದ್ವೀಪ ಬಿಟ್ಟರೆ ಅದು ಆರ್ಥಿಕವಾಗಿ ಲಾಸ್ ಆದಂಗೆ, ನಾಶ ಆದಂಗೆ. ಚೈನಾನೂ ನಾಶ ಆದಂಗೆ. ಚೈನಾಕ್ಕೆ ಮತ್ತೊಂದುಗಳಿಂದ ಎಣ್ಣೆ ಬರ್ತಾಯಿಲ್ಲ. ಹೀಗಾಗಿ ಚೈನಾ ಇರಾನ್ ಒಗ್ಗಟ್ಟಿನಿಂದ ಇದನ್ನು ಹೋರಾಟ ಮಾಡೋದು ನಿಶ್ಚಿತ. ಯಾಕಂತಂದ್ರೆ ಇರಾನ್ಗಿಂತ ಹೆಚ್ಚಿಗೆ ಇದು ಅನಿವಾರ್ಯ ಆದಿದ್ದು ನಮ್ಮ ಚೈನಾಗೆ. ಅದನ್ನು ಯಾವುದೋ ಪ್ರಸಂಗ ಹೊಡಿಬೇಕು, ಇಡೀ ವಿಶ್ವದ ಮಾರ್ಕೆಟನ್ನು ನನ್ನ ಕೈಯಾಗಿ ತೊಗೊಳ್ಬೇಕು ಅನ್ನೋಂಥ ಕನಸು ನಮ್ಮ ಟ್ರಂಪ್ ಅವರು. ಹೀಗಾಗಿ ಇವರ ಕನಸುಗಳ ಮಧ್ಯದಲ್ಲೇ ಈ ದ್ವೀಪ, ಕರ್ಗ್ ದ್ವೀಪ ನಾಶ ಆಗಿ ಹೋದಿದ್ದ ಅನ್ನುವಂಥ ಆತಂಕ, ಭಯ. ಇದರ ಸಲುವಾಗಿ ದೊಡ್ಡ ಯುದ್ಧ ಆಗ್ತದಲ್ಲ, ಮಹಾಯುದ್ಧ ಅಂತೇಳಿ. ಭಾಳ ಕಷ್ಟದ ಮಾತು ಹೇಳಲಿಕ್ಕೆ. ಇದು ಗೆದ್ದಾರ ಟ್ರಂಪ್ ಅವರು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇರಾನ್ ಇದನ್ನು ಉಳಿಸ್ಕೊಂಡೇ ತೀರ್ತೈತೆ ಅನ್ನೋದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇರಾನ್ ತನ್ನ ಇದ್ದೆಲ್ಲ ಶಕ್ತಿಯನ್ನು 10 ಲಕ್ಷ ಸೈನಿಕರಾಗಿರ್ಬೋದು. ಅದೇ ಕಾಲಕ್ಕೆ ಆ ದ್ವೀಪ ಸುತ್ತಮುತ್ತ ಸಣ್ಣ ಸಣ್ಣ ದ್ವೀಪಗಳಿದ್ದಾವೆ, ಮತ್ತೇನು ಬೆಟ್ಟಗಳಿದ್ದಾವೆ, ಗುಡ್ಡುಗಳಿದ್ದಾವೆ. ಅಲ್ಲೆಲ್ಲ ಇವತ್ತು ಅತ್ಯಂತ ಸೊಫಿಸ್ಟಿಕೇಟೆಡ್ ಕ್ಷಿಪಣಿಗಳನ್ನು, ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ಇನ್ನುಳಿದವುಗಳು ಇವತ್ತೇನದು ಅತ್ಯಂತ. ಮತ್ತು ಅದರಲ್ಲೂ ಚೈನಾ ಇವತ್ತು ಅಮೇರಿಕೆಗೆ ಅತ್ಯಂತ ಟೆರಿಫಿಕ್ಕಾಗಿ ಕಾಂಪಿಟೇಷನ್ ಮಾಡುತ್ತಿರುವಂಥ ಟೆಕ್ನಿಕಲಿ ವೆಲ್ ಡೆವಲಪ್ಡ್ ಆದಂಥ ದೇಶ ಆಗಿದೆ ಇವತ್ತು. ಇನ್ನೂ ಅನೇಕ ವಿಷಯಗಳು ಬಿಹೈಂಡ್ ದ ಬಾಂಬೂಸ್, ಒಂದು ಕರ್ಟನ್ ಅಂತ ನಾವು ಕರಿತಿದ್ವಿ ಮೊದಲು. ಚೈನಾಗೆ ಬಂಬೂಗಳ ಕರ್ಟನ್ ಹಿಂದದಪ್ಪ, ಇದು ತನ್ನ ಒಳಗಿಂದ ಏನು ಗುಟ್ಟು ಕೊಡ್ತಾ ಇಲ್ಲ ಅನ್ನೋದು ಮಾತಾಡ್ತಿದ್ವಿ. ಆ ದಿಶೆಯಲ್ಲಿ ಚೈನಾ ಇನ್ನೂ ತನ್ನ ಪೂರ್ಣ ಪ್ರಮಾಣದ ಗುಟ್ಟು ಬಿಟ್ಟುಕೊಟ್ಟಿಲ್ಲ, ಮತ್ತು ಅದು ಬಿಟ್ಟುಕೊಡೋ ಸ್ಥಿತಿಯೊಳಗೂ ಇಲ್ಲ. ಅದಕ್ಕೂ ಈಗ ಜೀವನ ಮರಣದ ಪ್ರಶ್ನೆ. ಯಾಕಂದರೆ
ಈ ಕರ್ಗ್ ದ್ವೀಪದಿಂದ ಏನು ಎಣ್ಣೆ ಬರ್ತದೆ ಅದರಲ್ಲಿ 90% ಎಣ್ಣೆಯನ್ನು ಚೈನಾದ ಖರೀದಿ ಮಾಡ್ತದೆ. ಅದಕ್ಕೆ ನಿಜವಾಗಿಯೂ ಈ ಯುದ್ಧ ಇರಾನ್ ಮತ್ತು ಈ ಅಮೆರಿಕ ಮಧ್ಯದ್ದಲ್ಲ, ಈಗೇನಿತ್ತು ಚೈನಾ ವರ್ಸಸ್ ಅಮೆರಿಕಕ್ಕೆ ಇವತ್ತು ಈ ಒಂದು ನ್ಯಾಟೋ ದೇಶಗಳು, ನ್ಯಾಟೋ ಸೈನಿಕರು ಹೆಲ್ಪ್ ಮಾಡೋದು ಇರ್ಬೋದು. ಬಟ್ ಇದು ಕುತ್ತಿಗೆ ಬಂದಾಗ ಅವರು ಚೇಂಜ್ ಆಗ್ಬೋದಾ? ಯಾಕಂದರೆ ವಿಶ್ವದಲ್ಲೇ ಸಪೋಸ್ ಏನಾದರೂ ಚೈನಾ ಗೆದ್ದಪ್ಪ ಅಂತಂದ್ರೆ, ಅಮೆರಿಕ ಸೋತಂದ್ರೆ ಪ್ರಜಾಪ್ರಭುತ್ವ ಹೊಡೆದು ಬೀಳ್ತದೆ ಅನ್ನೋದು ಒಂದು ಮಾತು ಮಾತಾಡ್ತಾರೆ. ಅದು ಸುಳ್ಳೇನಂತ ಏನಲ್ಲ. ಆದರೆ ಇವತ್ತು ಪ್ರಜಾಪ್ರಭುತ್ವ ದೇಶ ಅಂತ ಅಮೆರಿಕ ಸಹಿತ ಇನ್ನೊಂದು ದೇಶದ ಬಗ್ಗೆ, ಇನ್ನೊಂದು ರಾಷ್ಟ್ರದ ಬಗ್ಗೆ ಗೌರವವನ್ನು ಸೂಚಿಸಬೇಕು, ಕೊಡಬೇಕು ಅನ್ನೋಂಥದ್ದನ್ನು ಇವತ್ತು ಮರ್ತದ ಅನ್ನೋದು ಸುಳ್ಳೇನಲ್ಲ. ಸ್ವತಃ ನ್ಯಾಟೋ ಸಹಾಯ ಕೇಳಲಿಲ್ಲ. ಅದರಲ್ಲೂ ಈ ಒಂದು ವೆನೆಜುವೆಲಾ ಹೊಡೆದಾಗಂತೆ ಅಲ್ಲಿಯ ಪ್ರೆಸಿಡೆಂಟನ್ನು ಒಂದು ಬೆಕ್ಕಿನ ಮರಿ ಹಿಡ್ಕೊಂಡು ಬಂದ ಒಂದು ಪ್ರಜಾಪ್ರಭುತ್ವಕ್ಕೆ ಒಂದು ದೊಡ್ಡ ಹೊಡೆತ ಕೊಟ್ಟಂಥದ್ದು. ಇನ್ನೊಂದು ದೇಶ ಸಾರ್ವಭೌಮತೆಯಲ್ಲಿ ಕೈ ಹಾಕಿದಂತೆ ಇದೆಲ್ಲ ನೋಡ್ತಾ ಇದ್ದೀವಿ. ಇದರಲ್ಲಿ ಯಾರು ಡಿಕ್ಟೇಟರು, ಯಾರು ಪ್ರಜಾಪ್ರಭುತ್ವವಾದಿಗಳು ಹೇಳೋದು ಕಷ್ಟ ಆಗಿಬಿಟ್ಟದ. ಅದೇನೋ ಇರಲಿ, ಈಗ ಬರುತ್ತಿರೋದು ಏಪ್ರಿಲ್ 6 ಮಾತುಕತೆ ಮೂಲಕ ಮುಗಿದ್ರೆ ಭಾಳ ಒಳ್ಳೆಯದು. ಇಲ್ಲಾಂದ್ರೆ ನಿಶ್ಚಿತವಾಗಿಯೂ ರಕ್ತದ ಹೊಳೆ ಅಲ್ಲಿ ಹರಿದು ಗ್ಯಾರಂಟಿ ಆ ದ್ವೀಪಕ್ಕೆ. ಯಾಕಂದ್ರೆ ಈಗ ಜಗದ ನಿಧಿಯ ಭಾಗದಾಗಿಬಿಟ್ಟದ, ಜಗತ್ತಿನ ನಿಧಿ ಅಲ್ಲಿದ. ಆ ನಿಧಿಗಾಗಿ ಎಲ್ಲರೂ ಫೈಟ್ ಮಾಡೋದು. ನಾವು ಮೊದಲು ಕಥೆಗಳು ನೋಡ್ತಾ ಇದ್ವಿ, ಕೇಳ್ತಾ ಇದ್ವಿ, ಬಂಗಾರ ನಿಧಿ ಅದ ಮತ್ತೇನೋ, ಅದಕ್ಕಾಗಿ ಇಷ್ಟೋ ಜನ ತಮ್ಮ ಜೀವ ಬಲಿದಾನ ಮಾಡಿದ್ವಿ, ಎಲ್ಲ ನೋಡ್ತಾ ಇದ್ವಿ. ಅದೆಲ್ಲಕ್ಕಿಂತ ಹೆಚ್ಚಿಂದ ಇವತ್ತು ನೋಡಿ ಒಂದು ಬೃಹತ್ ಚೈನಾ ಈ ದ್ವೀಪದಿಂದ, ಅಂದರೆ ಕರ್ಗ್ ದ್ವೀಪದಿಂದ ತನ್ನ 90% ಆಯಿಲನ್ನು ಅಲ್ಲಿ ತೊಗೊಂಡು ಹೋಗ್ತದೆ. ಗ್ಯಾಸ್ ಆಯಿಲ್ ಬರ್ತದೆ ಅಂದರೆ ಎಷ್ಟು ಅಲ್ಲಿ ಉತ್ಪನ್ನ ಇರಬೇಕು, ಅದು ಕಲ್ಪನೆ ಮಾಡ್ಕೊಳ್ಳೋಕೆ ಸಹಿತ ಸಾಧ್ಯ ಇಲ್ಲ. ಯಾಕೆ ಚೈನಾ ಸಣ್ಣ ದೇಶ ಅಲ್ಲ, ಹೆಚ್ಚು ಕಡಿಮೆ ನಮ್ಮಲ್ಲಿ ಇದ್ದಷ್ಟು ಜನಸಂಖ್ಯೆ ಅದು ನಮಗಿಂತ ಹೆಚ್ಚಿಗಿರ್ಬೋದು, ಇಲ್ಲಂತಲ್ಲ. ವಿಸ್ತಾರವಾದ ದೇಶ, ಅದಕ್ಕೆ ಇಡೀ ಆ ದೇಶಕ್ಕೆ ಸಪ್ಲೈ ಮಾಡೋದು. ಅಷ್ಟಾದ್ರೆ ಇನ್ನೂರು ದೇಶಗಳು ಸಪ್ಲೈ ಇದೆ ಕರ್ಗಿಂದ ಬರೋದ್ರಿಂದಾಗೆ ಇವತ್ತು ಕರ್ಗ್ ಗೆಲ್ಲುವ ಕನಸ ಟ್ರಂಪು ಕಾಣ್ತಾ ಇದ್ದಾರೆ, ಕ್ಷೀಣು ಕಾಣ್ತಾ ಇದ್ದಾರೆ. ಇವರಿಬ್ಬರ ಮಧ್ಯದಲ್ಲೇ ಇಡೀ ವಿಶ್ವ ಇಲ್ಲಿ ನಲಿಗೆ ಹೋಗ್ತದನ ಈ ಸಂಪತ್ಸರವಾಗಿ. ಕಪ್ಪು ಬಂಗಾರ ಅಂತಿರೋ, ಕಪ್ಪು ಪ್ಲಾಟಿನಮ್ ಅಂತಿರೋ, ಏನಂತೀರಿ ಇವತ್ತು ಇಡೀ ವಿಶ್ವನ ಇವತ್ತು ಎದುರು ಮೇಲೆ ಈ ಎನರ್ಜಿ ಮೇಲೆ ಬಂದು ನಿಂತುಬಿಟ್ಟದು. ಇಲ್ಲಿ ಗ್ಯಾಸ ಮತ್ತು ಪೆಟ್ರೋಲ್, ಡೀಸೆಲ್. ಹೀಗಾಗಿ ಈಗ ನಾವು ಹೇಳ್ಬೇಕಾಗಿದ್ದಿಷ್ಟೇ ಏನಪ್ಪ ಅಂತಂದರೆ ಯುದ್ಧ ಆಗದೆ ಇದ್ದರೆ ಒಳ್ಳೆಯದು, ಜಗತ್ತು ಉಳಿತದೆ. ಇಲ್ಲಾಂದ್ರೆ ಟ್ರಂಪ ಮತ್ತು ಕ್ಷಿಗಳ ಮಧ್ಯದಲ್ಲೇ ಇಡೀ ವಿಶ್ವ ನಾಶ ಹೋಗೋದು ಅಷ್ಟು ನಿಶ್ಚಿತ. ಜೊತೆಗೆ ಇರಾನು ಇವರಿಬ್ಬರ ಮಧ್ಯದಲ್ಲಿ ಸಿಕ್ಕ ತನ್ನ ಒಂದು ಸಂಸ್ಕೃತಿ, ಒಂದು ಪರಂಪರೆ, ಒಂದು ನಾಗರಿಕತೆ ಕಳ್ಕೊಂಡು ಹೋದರೂ ಯಾವುದೇ ಭಿನ್ನಮತ ಇಲ್ಲ. ಇದು 3ನೇ ವಿಶ್ವಯುದ್ಧಕ್ಕೆ ದಾರಿ ಆಗ್ತದನ. ನೋಡೋಣ ಏನಾಗ್ತದೆ, ಇನ್ನೂ ಅದು ಡೆವಲಪ್ಮೆಂಟ್ ಆಗ್ತದೆ ಅನ್ನೋದು ಮಾತುಕತೆ ಮೂಲಕ ಮುಗಿಲಿ ಅನ್ನೋದು ಎಲ್ಲರ ಭಯಕ್ಕೆ ಮುಗಿಬೇಕದು ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಚಿತ್ರಾಮಿ ಸತ್ಯದ ಕೈಗಳಲ್ಲಿ ವಂದನೆಗಳು.